ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಈ ವಿಡಿಯೋದಲ್ಲಿ ಸ್ಲೀವ್ ಹೇಗೆ ಕಟ್ ಮಾಡೋದಂತ ಸಿಂಪಲ್ ಆ್ಯಂಡ್ ಈಸಿಯಾಗಿ ಬಿಗಿನರ್ಸ್ಗೆ ಹೇಳ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮತ್ತು ಕಮೆಂಟ್ ಮಾಡಿ. ಮೊದಲಿಗೆ ಈ ಬಟ್ಟೆ ಹೇಗೆ ಇಟ್ಕೊಳ್ಳೋದಂತ ನಾನು ಈ ವಿಡಿಯೋದಲ್ಲಿ ಫಸ್ಟಿಗೆ ಹೇಳ್ಕೊಡ್ತೀನಿ. ಮೊದಲು ಈ ರೀತಿ ಬಟ್ಟೆ ಇರುತ್ತಲ್ವಾ, ಇದನ್ನೇ ಹೀಗೆ ಒಂದು ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಇದು ಈ ರೀತಿ ಫೋಲ್ಡ್ ಆದಮೇಲೆ ನಂತರ ಇದನ್ನು ಈ ರೀತಿ ಮತ್ತೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಒಟ್ಟು ಹೀಗೆ 1 2 ಇದು ಜಾಯಿಂಟ್ ಆಗಿ ಬರುತ್ತೆ, 3 4 ಆಗುತ್ತೆ. ಇಲ್ಲಿ ಫುಲ್ ಜಾಯಿಂಟಿಂಗ್ ಇದೆ. ನಂತರ ಇದು ಓಪನ್ನು ಈ ಭಾಗದಲ್ಲಿದೆ, ನನ್ನ ಎಡಭಾಗದಲ್ಲಿ ಕ್ಲೋಸ್ ಬಲ ಭಾಗದಲ್ಲಿದೆ. ಮೊದಲು ಈ ಕಡೆ ಉದ್ದ ಬರುತ್ತೆ, ಇದು ಅಗಲ. ಮೊದಲಿಗೆ ನಾವು ಉದ್ದ ಎಷ್ಟು ಅಂತ ನೋಡ್ಕೊಳ್ಳೋಣ. ಬ್ಲೌಸಲ್ಲಿ ಉದ್ದ ಎಷ್ಟು, ಇದರಲ್ಲಿ ಫಸ್ಟು ಉದ್ದ ಎಷ್ಟು ಅಂತ ನೋಡ್ಕೊಳ್ಳೋಣ. ಈ ತುದಿಯಿಂದ ಇಲ್ಲಿಗೆ ಇಟ್ಕೊಂಡು ನೋಡ್ಕೊಳ್ಬೇಕು. ಇವರು 10 ಇಟ್ಟಿದ್ದಾರೆ. 10ಕ್ಕೆ 1 ಇಂಚ್ ಎಕ್ಸ್ಟ್ರಾ ಅಥವಾ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಬೋದು ನೀವು. 1 ಇಂಚ್ ನಾನು ಸೇರಿಸ್ತಾ ಇದ್ದೀನಿ. ಒಟ್ಟು 11. ಫಾರ್ 1 ಇಂಚ್ ಯಾಕೆ ಸೇರಿಸ್ತಿದ್ದೀನಿ ಅಂತ ಹೇಳಿದರೆ ಸ್ಟಿಚಿಂಗ್ ಪರ್ಪಸ್ಸು. ಇಲ್ಲಿಗೆ ಬಂದು 11. ಇದು ಇಷ್ಟು ಉದ್ದ ನಮ್ಗೆ ಬೇಕಾಗಿರೋದು. ಇಲ್ಲಿಗೆ ಬಂತು. ಆಮೇಲೆ ಅಗಲ ಎಷ್ಟಂತ ನೋಡ್ಕೊಳ್ಬೇಕು. ಅಗಲ 2 ರೀತಿಯಲ್ಲಿ ಅಗಲ ನಾನು ನೋಡ್ತಾ ಇದ್ದೀನಿ. ಒಂದು ಈ ಥರ ನೋಡ್ಕೊಳ್ಬೋದು. ಈ ಸ್ಟಿಚಿಂಗ್ ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೆ, ಇಲ್ಲಿ ಸ್ಟಿಚ್ ಮಾಡಿದ್ರೊಳಗೆ ಕಂಕುಳನ್ನ ಕೆಳಗೆ, ಇಲ್ಲಿ ಶೋಲ್ಡರ್ನ ಸ್ಟಿಚಿಂಗಿನಿಂದ ಕಂಕುಳನ್ನ ಕೆಳವರೆಗೆ ಈ ರೀತಿಯಾಗಿ ಇಟ್ಕೊಳ್ಬೇಕು. ಕರೆಕ್ಟು 8:15 ಬಂತು. ಇನ್ನೊಂದು ರೀತಿ ಯಾವುದಂತ ಹೇಳಿದರೆ, ಈ ರೀತಿ ನಾವು ಮಾರ್ಕ್ ಹಾಕಿರ್ತೀವಲ್ವಾ, ಈ ಕಟ್ಟಿಂಗಿಗೆ ಮಾರ್ಕ್ ಹಾಕಿರ್ತೀವಲ್ವಾ, ಇದರಲ್ಲೂ ನೋಡ್ಕೊಳ್ಬೋದು. ಇಲ್ಲಿನಿಂದ ಇದರಲ್ಲೂ ನೋಡ್ಕೊಳ್ಬೋದು. ಇಲ್ಲಿಗೆ ಬರುತ್ತದು. ಇಲ್ಲಿಂದ ಇಲ್ಲಿಗೆ 8.5 ಇಂಚು ಬಂತು. 2 ರೀತಿಯಾಗಿ ನೋಡ್ಕೊಳ್ಬೋದು. ಅಗಲ 8.5 ಇಂಚು. ಮೊದಲಿಗೆ ನಾನು ಸ್ಟಿಚ್ಚಿಂಗಿಗೆ ಯಾವುದೇ ರೀತಿಯ ಎಕ್ಸ್ಟ್ರಾ ಬಟ್ಟೆ ಆ್ಯಡ್ ಮಾಡಿ ತೊಗೊಳ್ಳೋದಿಲ್ಲ, ಡೈರೆಕ್ಟ್ 8.5 ಇಂಚನ್ನೇ ತೊಗೊಳ್ತೇನೆ. ಆಮೇಲೆ ಎಲ್ಲ ಮಾರ್ಕಿಂಗ್ ಆದಮೇಲೆ ಆ್ಯಡ್ ಮಾಡ್ತೀನಿ. ಇವಾಗ ಅಗಲ 8.5 ಇಂಚ್ ಬಂತು, ಅದನ್ನು ತೊಗೊಳ್ತಾ ಇದ್ದೀನಿ. ಆಮೇಲೆ ಈ ಕಡೆ ಒಂದು ಈ ರೀತಿ ಗೆರೆ ಹಾಕಬೇಕು. ಆಮೇಲೆ ಅಗಲ ಇಷ್ಟು ಹೀಗೆ ಗೆರೆ ಹಾಕಬೇಕು. ಉದ್ದ ನಮಗೆ ಎಷ್ಟು ಸಿಕ್ತಂತ ಹೇಳಿದರೆ 10 + 1 11, ಅಗಲ 8.5 ಇಂಚು. ಆಮೇಲೆ ನಮಗೆ ಡೌನಿಂಗ್ ನೋಡಬೇಕು. ಇವಾಗ ಸಪೂರ ಇದ್ದವರಿಗೆ 3 ಇಂಚು, ಸ್ವಲ್ಪ ದಪ್ಪ ಇದ್ದವರಿಗೆ 3.25 ಇಂಚು, ತುಂಬ ದಪ್ಪ ಇದ್ದರೆ 4 ಇಂಚ್ ಇರ್ಬೋದು. ಇವಾಗ ಇದು 10 ಇಂಚು ಬ್ಲೌಸ್ ಆಗೋದ್ರಿಂದ, ನಾನು ಮೀಡಿಯಮ್ ಸೈಜ್ ಇರೋದ್ರಿಂದ ನಾನು 3 ಇಂಚೇ ಇರ್ತೇನೆ. 3 ಇಂಚು ಡೌನಿಂಗ್ ಇಟ್ಟಿದ್ದೀನಿ ಇಲ್ಲಿಗೆ. ನಂತರ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಟಚ್ ಮಾಡಬೇಕು. ಈ ರೀತಿ ಟಚ್ ಮಾಡಿ ಆದಮೇಲೆ ಈ ರೀತಿಯಾಗಿ ಟಚ್ ಮಾಡಿದ ನಂತರ ಇಲ್ಲಿ ಎಷ್ಟು ಬಂತಂತ ಹೇಳಿದರೆ ಕರೆಕ್ಟು 9 ಇಂಚ್ ಬಂದಿದೆ. ಈ ರೀತಿಯಾಗಿ ಅಳತೆ ನೋಡಿದಾಗ 9 ಇಂಚ್ ಬಂತು. ಇದರ 9ರ ಅರ್ಧ ಮಾಡಬೇಕು. 9ರ ಅರ್ಧ ಎಷ್ಟು, 4.5.
ಇದು 4ವರೆಗೆ ಒಂದು ಮಾರ್ಕ್ ಹಾಕಬೇಕು. ಇವಾಗ 9 ಇದೆಯಲ್ಲ, ಇದರ ಅರ್ಧ ನಾವು ಮಾರ್ಕ್ ಹಾಕಬೇಕು. ಇಷ್ಟು ಬಂತು. ನಂತರ 4ವರೆ ಬಂತಲ್ವಾ, ಇದರ 9 4ವರೆ ಬಂತಲ್ವಾ, ಇದರ ಅರ್ಧ ಮತ್ತೆ ಮಾಡಬೇಕು. ಮತ್ತು ಇದರ ಅರ್ಧ 2/4 ಬಂತು. ಇದರ ಅರ್ಧ 2/4, ಅದಕ್ಕೆ ಒಂದು ಮಾರ್ಕ್ ಹಾಕಬೇಕು. ನಂತರ ಇಲ್ಲೂ ಸಹ 4ವರೆ ಇದೆ, ಇದರ ಅರ್ಧ 2/4, ಇಲ್ಲೂ ಒಂದು ಮಾರ್ಕು ಹಾಕಬೇಕು. ಈ ರೀತಿಯಾಗಿ ಫಸ್ಟು ಇಲ್ಲಿಂದ ಇಲ್ಲಿಗೆ ಇದರ ಅರ್ಧ 9 ಬಂತು, ಇಲ್ಲಿಂದ ಇಲ್ಲಿಗೆ 9, ಇದರ ಅರ್ಧ 4ವರೆ ಬಂತು. ನಂತರ 4ವರೆ ಅರ್ಧ 2/4 ಬಂತು. ಇದಕ್ಕೆ 2/4 ನಾನು ಮಾರ್ಕ್ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಮೇಲ್ಗಡೆ ಅರ್ಧ ಇಂಚುಗೆ ಒಂದು ಮಾರ್ಕ್ ಹಾಕಬೇಕು. ನಂತರ ಕೆಳಗಡೆ 1/4 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಇದು ಕಾಲು, ಇದು ಕಾಲು, 1/4 ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ಆಮೇಲೆ ಏನಂತ ಹೇಳಿದರೆ, ಇಲ್ಲಿಂದ ಈಗ ಫಸ್ಟು ಒಂದು 1/4 ಇಂಚಿಗೆ ಟಚ್ ಆಗಬೇಕು. ನಂತರ ಅರ್ಧ ಇಂಚಿಗೆ ಟಚ್ ಆಗಬೇಕು, ಟಚ್ ಆಗಿ ಡೌನ್ ಹೋಗಬೇಕು. ಈ ರೀತಿಯಾಗಿ ಒಂದು ಗೆರೆ ಎಳಿಬೇಕು. ನಂತರ ಇಲ್ಲಿ ಸಹ ಮೊದಲು ಈ 1/4 ಇಂಚಿಗೆ ಟಚ್ ಆಗಬೇಕು. ನಂತರ ಮೇಲೆ ಹೋಗಿ ಈ ಅರ್ಧ ಇಂಚಿಗೆ ಮತ್ತೊಂದು ಗೆರೆನೂ ಟಚ್ ಆಗಿ ಹೀಗೆ ಹೋಗಬೇಕು. ಇದು ಪರ್ಫೆಕ್ಟು ಶೇಪ್. ನಂತರ ಇದಿಷ್ಟಾದಮೇಲೆ ಪರ್ಫೆಕ್ಟ್ ಶೇಪ್ ಸಿಕ್ತಿವಾಗ ನಂತರ ನಮಗೆ ಕೆಳಗಿನ ಡೌನಿಂಗ್ ಬೇಕಲ್ವಾ, ಡೌನಿಂಗ್ ಎಷ್ಟಂತ ನೋಡ್ಕೊಳ್ಳೋಣ. ಇದು 4.5 ಇಂಚಿದೆ, ಇಲ್ಲಿಗೆ 4.5 ಇಂಚು ಇಡೋಣ. ನಂತರ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ ಹಾಕೋಣ. ಇಲ್ಲಿಗೆ ಒಂದು ಗೆರೆ ಹಾಕಿದ ನಂತರ ಇದು 2 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ ಯಾಕಂತೇಳಿದರೆ ಸ್ಟಿಚ್ಚಿಂಗಿಗೆ ನಾನು ಮೊದಲೇ ತೊಗೊಳ್ಳಿಲ್ಲ, ಯಾಕಂತೇಳಿದರೆ ನೀಟಾಗಿ ಬರಲ್ಲ ಅಂತ. ಸ್ಟಿಚ್ಚಿಂಗಿಗೆ ಆ್ಯಡ್ ಮಾಡಬೇಕು. ಇದು ಪರ್ಫೆಕ್ಟ್ ಸ್ಲೀವ್ ಮಾರ್ಕಿಂಗ್. ನಂತರ ಕಟ್ ಮಾಡೋದು ಯಾವ ರೀತಿ ಅಂತ ಹೇಳಿದರೆ, ಮಾರ್ಕಿಂಗ್ ಇದು ನೀಟಾಗಿ ಬಂತು, ಫಸ್ಟ್ ಕಟ್ ಮಾಡಿ ಯಾವ ರೀತಿ ಕಟ್ ಮಾಡಬೇಕಂತ ಹೇಳಿದರೆ, ಮೊದಲು ಮೇಲಿದ್ದ ಗೆರೆಯನ್ನು ಫಸ್ಟ್ ಕಟ್ ಮಾಡಬೇಕು. ಈ ರೀತಿ ಕಟ್ ಮಾಡಿಬಿಟ್ಟು ಮೇಲಿಂದ ಮಾತ್ರ 2 ಬಿಟ್ಟು, ಫಸ್ಟ್ ಇದು 2 ಬಿಟ್ಟು ಮೇಲ್ ಮಾತ್ರ ಇಲ್ಲಿ ಈ 1 ಇಂಚ್ ತಗೊಳ್ಬಾರ್ದು. ಇದು ಸ್ಟಿಚ್ಚಿಂಗಿದ್ದು, ಇದು ತಗೊಳ್ಬಾರ್ದು. ಇದು ಎಲ್ಲಿ ಮಾರ್ಕ್ ಹಾಕಿರ್ತೀವಿ ಅಲ್ಲಿಗೆ ಮಾತ್ರ ಕಟ್ ಮಾಡಿ. ಇಷ್ಟು. ನಂತರ ಇದು ಈ ರೀತಿ ಕಟ್ ಮಾಡಿದ್ದು
ಇದು ಫ್ರಂಟಿಗೆ ಬರಬೇಕು, ಹಿಂದಿಂದು ಫುಲ್ ಇದ್ದದ್ದು ಬ್ಯಾಕಿಗೆ ಬರಬೇಕು.